ನೋಡಿ, ಇದಾಗಿದೆ ಕಂಬೋಡಿಯಾ ದೇಶದ ನ್ಯಾಷನಲ್ ಫ್ಲಾಗ್. ಮತ್ತೆ ಇದರ ಮಧ್ಯದಲ್ಲಿ ಇರುವ ಈ ಚಿತ್ರ ಇದೆ ಅಂಕುರ್ವಟ್ ಟೆಂಪಲ್, ವರ್ಲ್ಡ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್. ಆದರೆ ಕಂಬೋಡಿಯಾದ ಜನಸಂಖ್ಯೆಯಲ್ಲಿ ಹಿಂದೂ ಸಂಖ್ಯೆ 1% ಗಿಂತಲೂ ಕಡಿಮೆ ಇದೆ. ಆದರೂ ಇವರು ಒಂದು ಹಿಂದೂ ದೇವಾಲಯವನ್ನು ತಮ್ಮ ನ್ಯಾಷನಲ್ ಐಡೆಂಟಿಟಿಯಲ್ಲಿ ಸೇರಿಸಿದ್ದಾರೆ. ಮತ್ತೆ ಪಕ್ಕದಲ್ಲೇ ಇರುವ ಥೈಲ್ಯಾಂಡ್ ದೇಶದಲ್ಲೂ ಅನೇಕ ಹಿಂದೂ ಆಚರಣೆಗಳು ಕಾಣಲು ಸಿಗುತ್ತೆ. ಥೈಲ್ಯಾಂಡ್ ನ ನ್ಯಾಷನಲ್ ಕರೆನ್ಸಿ ಮೇಲೆ ಲಾರ್ಡ್ ಗಣೇಶ ಮತ್ತೆ ದೇವಿ ಲಕ್ಷ್ಮಿಯ ಚಿತ್ರಗಳು ಕಾಣಲು ಸಿಗುತ್ತೆ. ಅಷ್ಟೇ ಅಲ್ಲ, ಟಿವಿನಲ್ಲಿ ರಾಮಾಯಣ ಮತ್ತೆ ರಾಮಲೀಲಾ ನಾಟಕ ಪ್ರಸಾರ ಆಗುತ್ತೆ. ಸಿಟಿಗಳಲ್ಲಿ ಗರುಡ, ವಿಷ್ಣು ಮತ್ತೆ ಬೇರೆ ಬೇರೆ ದೇವರ ದೇವಾಲಯಗಳು ಕಾಣಲು ಸಿಗುತ್ತೆ. ಮತ್ತೆ ಥೈಲ್ಯಾಂಡ್ ನಲ್ಲೂ ಹಿಂದೂ ಜನಸಂಖ್ಯೆ ಕೇವಲ 1% ಗಿಂತಲೂ ಕಡಿಮೆ ಇದೆ. ಕೆಲವು ದಿನಗಳ ಹಿಂದೆ ಕಂಬೋಡಿಯಾ ಮತ್ತೆ ಥೈಲ್ಯಾಂಡ್ ನ ಮಧ್ಯೆ ಗಡಿ ವಿವಾದ ಪ್ರಾರಂಭ ಆಗಿತ್ತು. ಕೆಲವೊಂದು ಮಿಸೈಲ್ ಲಾಂಚ್ ಆದವು. ಮತ್ತೆ ಇದರ ಹಿಂದಿನ ಕಾರಣ ಇದೆ ಇದೊಂದು ದೇವಾಲಯ. ಮತ್ತೆ ಇದರ ಹೆಸರಿದೆ ಪ್ರಿಯ ವಿಹಾರ ಟೆಂಪಲ್. ಯುನೆಸ್ಕೋನ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದ್ದು ಇದೇ ಎರಡು ದೇಶಗಳ ಮಧ್ಯೆ ಯುದ್ಧಕ್ಕೆ ಕಾರಣ ಆಗಿತ್ತು. ಥೈಲ್ಯಾಂಡ್ ಮತ್ತೆ ಕಂಬೋಡಿಯಾ ಇವತ್ತು ಬೌದ್ಧ ದೇಶ ಆಗಿರಬಹುದು, ಆದರೆ ಒಂದಲ್ಲ ಒಂದು ದಿನ ಇವು ಹಿಂದೂ ಜನಸಂಖ್ಯೆ ಉಳ್ಳ ರಾಜ್ಯಗಳಾಗಿದ್ವು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.